ಹಾಯ್ ನನ್ನ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಹಳದಿ ಸಾರಿ ಎಲ್ಲ ಉಟ್ಟು ಹಳದಿ ಫಂಕ್ಷನಿಗೆ ಹೋಗ್ತಾ ಇದ್ದೇನೆ. ಅಂದರೆ ನನಗೆ ಮದುವೆದು ಎರಡು ಹಳದಿ ಫಂಕ್ಷನ್ ಉಂಟು. ಅದಕ್ಕೀಗ ನಾನು ಒಂದಕ್ಕೆ ಮಾತ್ರ ಹೋಗೋದು. ಒಂದು ನಮ್ಮ ಮನೆಯಿಂದ ಸ್ವಲ್ಪ ದೂರ, ಒಂದು 10 ಕಿಲೋಮೀಟ್ರ್ ದೂರ. ಇದು ನಮ್ಮ ಮನೆ ಹತ್ತಿರವೇ ಈಗ. ಅಂದರೆ ಮತ್ತು ಅದು ಒಂದು ಹುಡುಗಂದು, ಇದು ಹುಡುಗಿದು. ಅಂದರೆ ಅದು ಹುಡುಗನ ಮದುವೆ ಆಗೋದು ಮಂಗಳೂರಲ್ಲಿ, ಇದು ನಮ್ಮ ಊರಲ್ಲೇ ಈಗ ಮದುವೆ. ಹಾಗೆ ಮತ್ತು ನಾ ಹಳದಿ ಫಂಕ್ಷನಿಗೆಲ್ಲ ಹೋದೆ. ಅಲ್ಲಿನ ಆ ಒಂದು ಕಾರ್ಯಕ್ರಮ ಆಗ್ತಾ ಉಂಟು. ಅಂದರೆ ಫಸ್ಟ್ ಉದ್ದಿನ ಮುಹೂರ್ತ ಆಗ್ತಾ ಉಂಟು. ಉದ್ದಿನ ಮುಹೂರ್ತ ಆದ ನಂತರ ಹಳದಿ ಹಾಕೋದು. ಹಾಗೆ ಈಗ ಒಬ್ಬರೊಬ್ಬರೇ ಆಗಿ ಎಲ್ಲ ಉದ್ದಿನ ಮುಹೂರ್ತ ಅಂದರೆ ಉದ್ದಿನ ಬೇಳೆ ಹಾಕಿ, ಅದು ಬೀಸೆಕಲ್ಲು ಅಂತ ಹೇಳ್ತೇವೆ ನಾವು ಇದಕ್ಕೆ. ಬೀಸೆಕಲ್ಲಲ್ಲಿ ಮತ್ತು ಹುಡಿ ಮಾಡೋದು, ಇದು ಪೌಡ್ರ್ ಮಾಡೋದು. ಹಾಗೆ ಅದು ಅಂದರೆ ಎಲ್ಲ ಹೆಂಗಸರು, ಮುತ್ತೈದೆ ಹೆಂಗಸರೆಲ್ಲ ಸೇರಿ ಆ ಒಂದು ಶಾಸ್ತ್ರ ಮಾಡೋದು. ಇದು ಅಂದರೆ ಹೆಚ್ಚಾಗಿ ಕೆಲವರೆಲ್ಲ ಈಗ ಮದುವೆ ಹಾಲಲ್ಲೇ ಮಾಡ್ತಾರೆ, ಕೆಲವರೆಲ್ಲ ಈಗ ಮನೆಯಲ್ಲೇ ಮಾಡ್ತಾರೆ. ಮನೇಲಾಗುವಾಗ ಸ್ವಲ್ಪ ಅಂದರೆ ನಮಗೆ ಹಾಲಲ್ಲೆಲ್ಲದಕ್ಕೆ ಟೈಮ್ ಸಾಕಾಗೋದಿಲ್ಲಲ್ಲ. ಅಂದರೆ ಮೊದಲೆಲ್ಲ ಎಲ್ಲರೂ ಬೆಳಿಗ್ಗೆ ಬೇಗ ಹಾಲಿಗೆಲ್ಲ ಹೋಗಿಲ್ದ್ರೆ ಮುಂಚಿನ ದಿವಸವೇ ಹಾಲಿಗೆ ಹೋಗಿ ಬೆಳಿಗ್ಗೆ ಮಾಡ್ತಿದ್ರು. ಈಗ ಹಾಗೆಲ್ಲ ಇಲ್ಲ. ನನ್ನ ಮದುವೆ ಟೈಮಲ್ಲೆಲ್ಲ ನಾವು ಹಾಲಲ್ಲೇ ಮಾಡ್ತೇವೆ. ಆ ಟೈಮಲ್ಲೆಲ್ಲ ಹಾಲಲ್ಲೇ ಮಾಡಿದ್ದು. ಈಗ ಮತ್ತೆಲ್ಲ ಹಳದಿ ಫಂಕ್ಷನ್ ಮತ್ತು ಉದ್ದಿನ ಮುಹೂರ್ತ ಮತ್ತು ಇನ್ನೊಂದುಂಟು ಚಪ್ರ ಮುಹೂರ್ತ ಅಂತ ಹೇಳಿ, ಅದೆಲ್ಲ ಹಿಂದಿನ ದಿವಸವೇ ಮಾಡೋದು. ಹಾಗೆ ಇದೊಂದು ಹಳದಿ ಹಾಕುವ ಶಾಸ್ತ್ರ ಇದು. ಹಾಗೆ ಮತ್ತು ಆ ಒಂದು ಶಾಸ್ತ್ರ ಎಲ್ಲ ಆಯಿತು. ಆಮೇಲೆ ಗಮ್ಮತ್ತೊಂದು ಒಳ್ಳೆ ಒಂದು ಊಟ, ಸೂಪರ್ ಊಟ. ಬೆಳ್ತಿಗೆ ಅನ್ನ, ಸಾರು, ಸಾಂಬಾರು, ಪಲ್ಯ, ಗಸಿ, ಉಪ್ಪಿನಕಾಯಿ, ಹಪ್ಪಳ, ಪಾಯಸ ಮತ್ತು ಮೆಣಸು ಫ್ರೈ. ಹಾಗೆ ಅದೆಲ್ಲ ಆಗಿ ಒಂದು ಒಳ್ಳೆ ಒಂದು ಊಟ. ಆ ಊಟ ಎಲ್ಲ ಆಗಿ ಆಮೇಲೆ ಇನ್ನು ಮಾರನೇ ದಿವಸ ಇನ್ನು ಮದುವೆ ಕಾರ್ಯಕ್ರಮ. ಹಾಗೆ ಅದೆಲ್ಲ ಮುಗಿಸಿ ನಾವು ಮರಳಿ ಮನೆಗೆ. ಬಾಯ್ ಬಾಯ್.